ಬಿಜೆಪಿಯ ಎರಡನೇ ಪಟ್ಟಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ಸಂಜೆ ಎರಡನೇ ಪಟ್ಟಿ ರಿಲೀಸ್ ಮಾಡಲಿಕ್ಕೆ ಬಿಜೆಪಿಯ ನಾಯಕರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ವಿಪಕ್ಷ ನಾಯಕರು ಮಾತನಾಡಿದ್ದಾರೆ. ಸರ್ವೆ ವರದಿ ಆಧರಿಸಿಯೇ ಎಲ್ಲ ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಯ ಆಯ್ಕೆಯನ್ನು ಮಾಡ್ತಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿ ಕ್ಷೇತ್ರಗಳ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ಚರ್ಚೆ ನಡೆಯಲಿದೆ. ಜೆಡಿಎಸ್ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದೇವೆ. ಜೆಡಿಎಸ್ಗೆ ಎಷ್ಟು ಸೀಟನ್ನು ಕೊಡಬೇಕು ಅಂಥೇಳಿ ಇವತ್ತು ಚರ್ಚೆ ಆಗುತ್ತೆ. ನಮ್ಮ ಅಭಿಪ್ರಾಯಗಳನ್ನು ನಾವು ವರಿಷ್ಠರ ಮುಂದಿಡ್ತೇವೆ. ಹಾಗಾಗಿ ಎಲ್ಲ 28 ಕ್ಷೇತ್ರಗಳನ್ನು ಗೆಲ್ಲುವ ಬಗ್ಗೆ ಚರ್ಚೆ ಮಾಡ್ತೇವೆ ಅಂಥೇಳಿ ಆರ್ ಅಶೋಕ್ ಅವರು ಇವತ್ತು ರಾಜ್ಯ ಬಿಜೆಪಿಯ ಮೊದಲ ಪಟ್ಟಿ ರಿಲೀಸ್ ಆಗ್ತಾ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಮೊನ್ನೆ ಹೋದಾಗ ಆಲ್ಮೋಸ್ಟ್ ಆಲ್ 80% ಕ್ಷೇತ್ರಗಳ ಬಗ್ಗೆ ಒಂದು ವರದಿಯನ್ನು ತಗೊಂಡಿದ್ರು. ಉಳಿದಂಥ ಒಂದು 20% ಕ್ಷೇತ್ರಗಳು, ಸುಮಾರು 7-8 ಕ್ಷೇತ್ರಗಳ ಬಗ್ಗೆ ಮತ್ತೊಂದು ಬಾರಿ ಚರ್ಚೆ ಮಾಡುವಂಥದ್ದಕ್ಕೆ ಕರೆದಿದ್ದಾರೆ ಅಂತ ನನ್ನ ಭಾವನೆ. ಸೊ ನಾವು ಕಳೆದ ಬಾರಿಯೂ ಕೂಡ ಅಮಿತ್ ಶಾ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದರು, ನಮ್ಮ ಜೊತೆ ಯಡಿಯೂರಪ್ಪನವರು, ಬೊಮ್ಮಾಯಿಯವರು, ವಿಜೇಂದ್ರ, ನಾನು, ನಮ್ಮ ಸಂತೋಷ್ ಜಿ ಅವರು, ನಾವೆಲ್ಲರೂ ಕೂಡ ಇದ್ರಿ. ಸೊ ಈ ಸರಿನೂ ಕೂಡ ವಿಸ್ತೃತವಾಗಿ ಕರ್ನಾಟಕದಲ್ಲಿ JDS ಜೊತೆ ಹೊಂದಾಣಿಕೆ ಆಗಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ಹೆಚ್ಚು ಸೀಟನ್ನು ಗೆಲ್ಲುವಂಥದ್ದಕ್ಕೆ ಅದು ಕೂಡ ಒಂದು ಸಹಕಾರಿಯಾಗಿರ್ತೈತೆ. ಎಲ್ಲ ದೃಷ್ಟಿಯಿಂದನೂ ಕೂಡ ಪ್ರತಿಯೊಂದು ಕ್ಷೇತ್ರನೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಗೆಲ್ಲುವ ಅಭ್ಯರ್ಥಿಯನ್ನು ಕೊಡಬೇಕು ಅನ್ನೋ ದೃಷ್ಟಿ